ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಇಂಪ್ರಾಂಪ್ಟ್ ವಿಡಿಯೋ ಅಂತ ಹೇಳ್ಬೋದು. ಓಕೆ, ನನ್ನ ಹೆಸರು ನಿಸರ್ಗ ಗೌಡ. ಐ ವರ್ಕ್ ಎಸ್ ಅ ಪ್ರೊಫೆಷನಲ್ MC, TV ಆ್ಯಂಕರ್, ಮಾಡೆಲ್ ಆ್ಯಂಡ್ ಇನ್ಫ್ಲೂಯೆನ್ಸರ್. ಇದು ಇಂಪ್ರಾಂಪ್ಟ್ ವಿಡಿಯೋ. ನಾನು ಬೆಳ್ಳುಳ್ಳಿ ಕಟ್ ಮಾಡ್ತಾ ಇದ್ದೆ. ಕಟ್ ಮಾಡ್ತಿರುವಾಗ ತಲೆಗೆ ಥಾಟ್ ಬಂತು, ಸೊ ಹಿಡಿದಿಟ್ಕೊಳ್ಳೋದು ಏನಕ್ಕೆ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಇಗ್ನೋರ್ ದ. ನೀವು ಜೀವನದಲ್ಲಿ ಇವಾಗ ಏನೋ ಒಂದು ತುಂಬ ಕಷ್ಟ ನೋಡಿರ್ತೀರ, ಆ್ಯಂಡ್ ಏನೋ ಹಾರ್ಟ್ ಬ್ರೇಕ್ ನೋಡಿರ್ತೀರ, ಅಥವಾ ಏನೋ ಒಂದು ಟ್ರಾಮಾ ನೋಡಿರ್ತೀರ, ಅಥವಾ ಯಾವುದೋ ಒಂದು ಸಿಚುವೇಶನಲ್ಲಿ ಸ್ಟಕ್ ಆಗಿ ಕರೇಜ್ ತೊಗೊಂಡು ಹೊರಗಡೆ ಬರ್ಬೇಕಂತಿರ್ತೀರ. ಬಟ್ ಆ ಹೀಲಿಂಗ್ ಪ್ರೊಸೆಸ್ಸಲ್ಲಿ ಏನು ಮಾಡಬೇಕು, ಹೇಗಿರಬೇಕು, ಅಥವಾ ಯಾವ ಥರ ಆಗುತ್ತೆ, ಅದರಿಂದ ಹೇಗೆ ಹೊರಗಡೆ ಬರಬೇಕು, ಹೊರಗಡೆ ಬರೋದಾದ್ರೂ ಯಾವ ಥರ ರುಟೀನ್ ಇರುತ್ತೆ ಅಂತ ತಲೆಯಲ್ಲಿ ಏನಾದರೂ ಸಿಚುವೇಶನ್ಸ್ ನೀವೇನಾದರೂ ಫೇಸ್ ಮಾಡ್ತಿದ್ದೀರಾ ಅಂತಂದರೆ ವಾಚ್ ದಿಸ್ ವಿಡಿಯೋ. ಬೆಳೀತಾ ಹೇಗಾಗುತ್ತೆ ಅಂತ ಅಂದರೆ, ಇವಾಗ ಎಮೋಷ್ನಲ್ ಬ್ಯಾಗೇಜ್ ಅಂತ ಅನ್ನೋದು ಮೈಂಡಿಗೆ ಮಾತ್ರ ಅಲ್ಲ, ನೀವು ಮಾಡೋ ಕೆಲಸಕ್ಕೆ ಕೂಡ ರಿಲೇಟ್ ಆಗುತ್ತೆ, ನಿಮ್ಮ ಎನರ್ಜಿಗೆ ರಿಲೇಟ್ ಆಗುತ್ತೆ, ನಿಮ್ಮ ಫಿಸಿಕಲ್ ಆ್ಯಕ್ಟಿವಿಟಿಗೆ ರಿಲೇಟ್ ಆಗುತ್ತೆ, ನೀವು ತಿನ್ನೋ ಫುಡ್ಗೆ ರಿಲೇಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ನೀವು ಹೊರಗಡೆ ರಿಲೇಷನ್ಶಿಪ್ಪನ್ನು ಹೇಗೆ ಇಟ್ಕೋತೀರ, ಫ್ರೆಂಡ್ಸ್, ಫ್ಯಾಮಿಲಿಯವ್ರ ಹತ್ರ, ಅದಕ್ಕೆ ಕೂಡ ಎಫೆಕ್ಟ್ ಆಗುತ್ತೆ. ಸೊ ನೀವಿವತ್ತು ಎಮೋಷ್ನಲ್ ಬ್ಯಾಗೇಜ್ ಕ್ಯಾರಿ ಮಾಡಿರೋದು ಕ್ಲಿಯರ್ ಮಾಡಬೇಕು ಅಂತಿದ್ದೀರಾ. ಆ್ಯಂಡ್ ನಾನು ಇಲ್ಲ, ದಟ್ಸ್ ಇಟ್, ನಾನು ಇನ್ಮೇಲೆ ಮಾಡೋಕ್ಕೆ ಹೋಗಲ್ಲ, ಇದಕ್ಕೆ ಎನರ್ಜಿ ನಾನು ಇಟ್ಕೊಳ್ಳಲ್ಲ, ಅಥವಾ ಈ ಸಿಚುವೇಶನ್ ನಾನು ಇನ್ನೊಂದ್ಸರಿ ಇರೋಕ್ಕೆ ಇಷ್ಟಪಡಲ್ಲ, ಆ್ಯಂಡ್ ಈ ಎಮೋಷ್ನಲ್ ಬ್ಯಾಗೇಜ್ ಆ್ಯಂಡ್ ಈ ಟ್ರಾಮಾನ ನಾನು ಇನ್ನೊಂದ್ಸರಿ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ನಂಗೆ ಇಷ್ಟ ಆಗಲ್ಲ. ಐ ಆಮ್ ಕ್ವಿಟಿಂಗ್ ಇಟ್. ಅಂದರೆ ಆ ಸಿಚುವೇಶನ್ ಹೊರಗಡೆ ಬರ್ತೀನಿ, ನಾನು ಹೀಲ್ ಆಗ್ತೀನಿ, ಆ್ಯಂಡ್ ನಾನು ಕಂಪ್ಲೀಟ್ ಫೈನ್ ಪರ್ಸನ್ ಆಗ್ತೀನಿ ಅಂತ ನೀವು ಫಸ್ಟು ತಲೆಯಲ್ಲೇ ತೊಗೊಳ್ಬೇಕಾಗುತ್ತೆ. ಆ್ಯಂಡ್ ವೆನ್ ಯು ಡೂ ದಟ್, ಕಷ್ಟ ಆಗುತ್ತೆ ಸ್ಟಾರ್ಟಿಂಗ್. ಸಮ್ಟೈಮ್ಸ್ ಎದ್ದೇಳಕ್ಕೆ ಅನ್ಸಲ್ಲ, ನಿಮ್ಮ ರುಟೀನ್ ಮಿಸ್ ಆಗುತ್ತೆ, ಎಷ್ಟೊತ್ತಿಗೂ ಮಲ್ಕೊಂಡೇ ಇರಬೇಕಂತ ಅನಿಸುತ್ತೆ. ನೀವು ಹೊರಗಡೆ ಕೆಲ್ಸಕ್ಕೆ ಹೋದ್ರೂ ಕೂಡ ಅಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಇವಾಗ ಯಾವುದೇ ಒಂದು ಕೆಲಸ ಇದ್ರೂ ಕೂಡ ಕಂಪ್ಲೀಟ್ ಪ್ರೊಕ್ರಾಸ್ಟಿನೇಟ್ ಮಾಡ್ತಾ ಬರ್ತೀರಾ, ಇಲ್ಲ ಆಮೇಲೆ ಮಾಡೋಣ. ಬಾತ್ರೂಮ್ಗೆ ಹೋಗೋಕ್ಕೂ ಕೂಡ ಕಷ್ಟ ಅನಿಸುತ್ತೆ, ಎದ್ದು ತಿಂಡಿ ಮಾಡ್ಕೊಳ್ಳೋಕೆ ಕಷ್ಟ ಅನಿಸುತ್ತೆ, ಫುಡ್ ತಿನ್ನೋಕ್ಕೆ ಕೂಡ ಕಷ್ಟ ಅನಿಸುತ್ತೆ. ಆ್ಯಂಡ್ ಯಾರೇ ಹತ್ರನಾದರೂ ಕೂಡ ಸುಮ್ಮನೆ ನಾರ್ಮಲಾಗಿ ನಗಾಡೋಕ್ಕೂ ಕೂಡ ಕಷ್ಟ ಅನಿಸುತ್ತೆ. ಬಿಕಾಸ್ ನೀವು ಮನಸ್ಸಲ್ಲಿ ಯಾವುದೋ ಒಂದು ಟ್ರಾಮಾ ಇಟ್ಕೊಂಡಿದ್ದೀರಾ, ಅಥವಾ ಯಾರೋ ನಿಮಗೆ ಏನೋ ಕೆಟ್ಟದಾಗಿ ಟ್ರೀಟ್ ಮಾಡಿದ್ದಾರೆ, ಅಥವಾ ಯಾವುದೋ ಒಂದು ಸಿಚುವೇಶನ್ ನಿಮ್ಗೆ ತುಂಬ ಬಾದರ್ ಆಗಿದೆ, ಅಥವಾ ಯಾರೋ ಏನೋ ಹೇಳಿರೋದು, ಅಥವಾ ಏನೋ ಹೊರಗಡೆ ಎನ್ವೈರ್ಮೆಂಟಿಂದ ನಿಮ್ಮ ಮನಸ್ಸಿಗೆ ತುಂಬ ಹಾಳಾಗಿರುತ್ತೆ ಅಂತ ಅಂದರೆ, ಅದರಿಂದ ನೀವು ಫೈನ್ ಆಗೋಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಬಿಕಾಸ್ ಇಟ್ಸ್ ನಾಟ್ ಜಸ್ಟ್ ಯುವರ್ ಹಾರ್ಟ್ ಅಕ್ಸೆಪ್ಟಿಂಗ್ ಇಟ್, ನಿಮ್ಮ ಮೈಂಡ್ ಅಕ್ಸೆಪ್ಟ್ ಮಾಡುತ್ತೆ. ಆ್ಯಂಡ್ ನಿಮ್ಮ ಮೈಂಡ್ ಆ ಸಿಚುವೇಶನ್ ಜೊತೆ ಮಾಡ್ಕೊಂಡಿದ್ದಂತಹ ಬಾಂಡ್ ನಿಮಗೆ ಅಫೆಕ್ಟ್ ಮಾಡುತ್ತೆ, ಆ್ಯಂಡ್ ಎಲ್ಲ ಥರ ಅಫೆಕ್ಟ್ ಆಗುತ್ತೆ. ಸೊ ನೀವು ಈ ಹೀಲಿಂಗ್ ಜರ್ನಿನ ಸ್ಟಾರ್ಟ್ ಮಾಡಿದ್ದೀರಾ ಅಂತಂದರೆ, ಆಲ್ವೇಸ್ ಅಕ್ಸೆಪ್ಟ್ ಫಸ್ಟ್, ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಈಸಿ, ಇಟ್ ಇಸ್ ನೆವರ್ ಗೋಯಿಂಗ್ ಟು ಬಿ ಈಸಿ. ಯಾರೂ ಕೂಡ ಹೇಳಲ್ಲ, ಯಾರೂ ಕೂಡ ಒಪ್ಕೊಳ್ಳೋದು ಇಲ್ಲ ಹೀಲಿಂಗ್ ಈಸಿ ಇರುತ್ತೆ ಅಂತ. ಆ್ಯಂಡ್ ಅದು ಹೇಳ್ತಾರಲ್ಲ, ಹೀಲಿಂಗ್ ಇಸ್ ನಾಟ್ ಆಲ್ವೇಸ್ ಲೀನಿಯರ್, ಸ್ಟ್ರೇಟಾಗಿರೋದೇ ಇಲ್ಲ ಅಂತ, ಅಪ್ ಡೌನ್ ಆಗ್ತಾನೆ ಇರುತ್ತೆ. ಬಟ್ ಕರೇಜ್ ಇದೆಯಲ್ವಾ, ಇಲ್ಲ ನಾನು ಇನ್ನೊಂದ್ಸರಿ ಅದಕ್ಕೆ ಮತ್ತೆ ಬೀಳಲ್ಲ, ನಾನು ಇನ್ನೊಂದ್ಸರಿ ಇನ್ನೊಬ್ರು ಡಿಸ್ರೆಸ್ಪೆಕ್ಟ್ನ ನಾನು ಅಕ್ಸೆಪ್ಟ್ ಮಾಡಲ್ಲ, ಐ ವಿಲ್ ಆಲ್ವೇಸ್ ಸ್ಟ್ಯಾಂಡ್ ಫಾರ್ ಮೈ ಸೆಲ್ಫ್. ನಾನು ಇನ್ನೊಂದ್ಸರಿ ಯಾರಿಗೂ ಕೂಡ ಒಂದು ಲಿಬರ್ಟಿನ ಕೊಡಲ್ಲ ನನ್ನನ್ನು ಕೆಟ್ಟದಾಗಿ ಟ್ರೀಟ್ ಮಾಡೋದಕ್ಕೆ, ಅಥವಾ ನನಗೇನೋ ಅನ್ನೋದಕ್ಕೆ, ಅಥವಾ ಐ ವಿಲ್ ನೆವರ್ ಗಿವ್ ದ ಲಿಬರ್ಟಿ ಟು ಎನಿವನ್ ಟು ಪಾಯಿಂಟ್ ಎ ಫಿಂಗರ್ ಎಟ್ ಮೀ ಆ್ಯಂಡ್ ಟೆಲ್ ದಟ್ ಐ ಆಮ್ ನಾಟ್ ವರ್ತಿ ಎನಫ್. ನೋ, ಐ ಆಮ್ ನಾಟ್. ಸೆಕೆಂಡ್, ನೋ ದಟ್ ನೀವು ಒಂದೇ ದಿನ ಹೀಲಿಂಗ್ ಆಗಲ್ಲ. ಓಕೆನಾ? ನೀವು ಕಂಪ್ಲೀಟ್ ಅದರಿಂದ ಹೊರಗಡೆ ಬಂದು ಹ್ಯಾಪಿ ಪರ್ಸನ್, ಹೀಲ್ಡ್ ಪರ್ಸನ್, ಆರಾಮ್ಸೆ ಪರ್ಸನ್ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಇಟ್ ಟೇಕ್ಸ್ ಡೇಸ್, ಇಟ್ ಟೇಕ್ಸ್ ವೀಕ್ಸ್, ಇಟ್ ಟೇಕ್ಸ್ ಮಂತ್ಸ್, ಇಯರ್ಸ್ ಕೂಡ. ನೀವು ತುಂಬ ಪೇಷನ್ಸಲ್ಲಿ ಇರಬೇಕಾಗತ್ತೆ. ಅಂದರೆ ಕಂಪ್ಲೀಟ್ ನಿಮ್ಮನ್ನು ನೀವು ಇನ್ನೊಂದು ಕಿಡ್ ಥರ ಟ್ರೀಟ್ ಮಾಡಿ ನೋಡ್ಕೊಳ್ಬೇಕಾಗತ್ತೆ. ಸಮ್ಟೈಮ್ಸ್ ನೀವು ಯೂಶಲ್ ಆಗಿ ಮಾಡ್ತಾ ಇರೋ ರುಟೀನ್ ನಿಮಗೆ ಮಾಡೋಕ್ಕಾಗದೇ ಇದ್ದಾಗ ನೀವು ನಿಮಗೆ ಹೇಳ್ಕೋಬೇಕಾಗತ್ತೆ, ಇಟ್ ಈಸ್ ಓಕೆ, ಇಟ್ ಈಸ್ ಕಂಪ್ಲೀಟ್ಲಿ ಫೈನ್. ನನಗಿವಾಗ ತುಂಬ ಕಷ್ಟ ಆಗ್ತಿದೆ. ಆ ಥರ ಕಷ್ಟ ಆದಾಗ ನನ್ನ ಹಳೆ ಎನರ್ಜಿಲಿ ನಾನು ಕೆಲಸ ಮಾಡೋಕ್ಕಾಗಲ್ಲ, ತಿಂಡಿ ತಿನ್ನೋಕ್ಕಾಗಲ್ಲ, ಅಡುಗೆ ಮಾಡ್ಕೊಳಕ್ಕಾಗಲ್ಲ, ನಾನು ಜಿಮ್ಗೆ ಹೋಗೋಕ್ಕಾಗಲ್ಲ, ನಾನು ರನ್ನಿಂಗ್ ಹೋಗೋಕ್ಕಾಗಲ್ಲ. ಆ್ಯಂಡ್ ಇಟ್ ಇಸ್ ಓಕೆ. ನಾನು ಸ್ಲೋಲಿ ಬೆಟರ್ ಆಗ್ತೀನಿ. ಥರ್ಡ್, ಡು ನಾಟ್ ರಶ್ ದ ಹೀಲಿಂಗ್. ಅಂದರೆ ಬೇಗ ನಾನು ಫೈನ್ ಆಗಿಬಿಡಬೇಕು, ಬೇಗ ಸರಿಯಾಗಿಬಿಡಬೇಕು, ನಾನು ಇಷ್ಟೊಂದೆಲ್ಲ ಹತ್ತು ಬಿಟ್ಟಿದ್ದೀನಿ, ಇಷ್ಟೊಂದೆಲ್ಲ ಹಾರ್ಟ್ ಬ್ರೇಕ್ ಆಗಿದೆ, ನನಗೆ ಮುಂದಿನ ತಿಂಗಳಲ್ಲಿ ನಾನು ಸರಿಯಾಗಿಬಿಡ್ಬೇಕು, ಅದೆಲ್ಲ ವರ್ಕೌಟ್ ಆಗೋದೇ ಇಲ್ಲ. ಹೀಲಿಂಗ್ ಇಸ್ ಅ ಸ್ಟೆಪ್ ಬೈ ಸ್ಟೆಪ್ ಜರ್ನಿ, ಆಯಿತಾ? ನೀವು ಅಳಬೇಕಾಗತ್ತೆ, ನೋವು ಪಡಬೇಕಾಗತ್ತೆ, ಡಿಪ್ರೆಸ್ಡಾಗಿ ಕೂರಬೇಕಾಗತ್ತೆ, ಆ್ಯಂಡ್ ಎಲ್ಲ ಎಮೋಷನ್ಸನ್ನು ನೀವು ಅಕ್ಸೆಪ್ಟ್ ಮಾಡಿ ಅದರಲ್ಲಿ ಬೆಳಿಬೇಕಾಗತ್ತೆ. ಫೋರ್ತ್, ಹಳೆ ಸಿಚುವೇಶನ್ನಿಂದ ನೀವು ಹೊರಗಡೆ ಬಂದಾದಮೇಲೆ ಆ ಸಿಚುವೇಶನ್ನಲ್ಲಿ ನೀವು ಏನೇನೆಲ್ಲ ಮಿಸ್ಟೇಕ್ಸ್ ಮಾಡಿದ್ದೀರಾ ಆ್ಯಂಡ್ ಏನೇನೆಲ್ಲ ತಪ್ಪಾಗಿದೆ, ಆ ತಪ್ಪಿಂದ ನೀವು ಕಲೀಲಿಲ್ಲ ಅಂತ ಅಂದರೆ ಹೀಲಿಂಗ್ 50% ಆಗಕ್ಕೆ ಹೋಗೋದೇ ಇಲ್ಲ. ನೀವು ಅದರಿಂದ ಕಂಪ್ಲೀಟ್ ಕಲಿಬೇಕಾಗುತ್ತೆ. ಯಾವ ಟೈಮಲ್ಲಿ ನಾನು ಇಗ್ನೋರ್ ಮಾಡಿದೆ, ಒಂದೊಂದು
ಹಿಂಟ್ಸನ್ನು, ಯಾವ ಟೈಮಲ್ಲಿ ನಾನು ಡಿಸ್ರೆಸ್ಪೆಕ್ಟ್ನ ಪ್ರತಿ ಸರಿ ಒಪ್ಕೊಳ್ತಾ ಬಂದೆ, ಯಾವ ಟೈಮಲ್ಲಿ ನನ್ನನ್ನು ನಾನು ಕೆಳಗಿಟ್ಟು ಇನ್ನೊಬ್ಬರನ್ನ ಮೇಲ್ಗಡೆ ಇಟ್ಟೆ, ಆ್ಯಂಡ್ ಯಾವ ಟೈಮಲ್ಲಿ ನಾನು ಪ್ರತಿ ಸರಿನೂ ಕೂಡ ಇಟ್ ಇಸ್ ಓಕೆ ಅಂತ ಹೇಳ್ತಾ ಬಂದೆ ಅಂತ. ಸೊ ಪ್ರತಿ ಒಂದು ಸರಿನೂ ಕೂಡ ಏನೇನೆಲ್ಲ ಮಿಸ್ಟೇಕ್ಸ್ ಮಾಡಿದ್ರೆ ಅದನ್ನು ನೀವು ಕಲಿಬೇಕಾಗುತ್ತೆ. 5th, ಸಿಟ್ ವಿತ್ ಯುವರ್ ಥಾಟ್ಸ್. ಅದು ಏನೇನು ಯೋಚನೆ ಬರುತ್ತೋ ಬರಲಿ, ಏನೇನು ಅಳು ಬರುತ್ತೋ ಬರಲಿ, ಏನೇನು ಡಿಪ್ರೆಸ್ಡ್ ಫೀಲ್ ಆಗುತ್ತೋ ಬರಲಿ, ಎಲ್ಲ ಥರನೂ ಎಮೋಷನ್ಸನ್ನು ನೀವು ಫೀಲ್ ಮಾಡಲೇಬೇಕಾಗತ್ತೆ. ಅದು ಹೇಳ್ತಾರಲ್ಲ, ಮನುಷ್ಯ ಬೆಳೆಯೋಕ್ಕೆ ಆಗಲ್ಲ ಯಾವಾಗ ಅವ್ರ ನೋವನ್ನ ಅವ್ರು ತಿಂದೇ ಇದ್ರೆ. ನಿಮ್ಮ ನೋವನ್ನ ನೀವು ತಿಂದಿಲ್ಲ ಅಂದರೆ ನೀವು ಮುಂದೆ ಬೆಟರ್ ಪರ್ಸನ್, ಹ್ಯಾಪಿ ಪರ್ಸನ್, ಹೀಲ್ಡ್ ಪರ್ಸನ್, ಡಿಫ್ರೆಂಟ್ ಪರ್ಸನ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಮೈಂಡ್ ಸೆಟ್ 10th ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ಹೇಗಿತ್ತು ಅದು ಇವಾಗ ಇರಲ್ಲ ಅಲ್ವಾ. ನಾವು ಆಬ್ವಿಯಸ್ಲಿ ಚೇಂಜ್ ಆಗ್ತಾನೆ ಇರ್ತೀವಿ, ಪ್ರತಿ ವರ್ಷ ಚೇಂಜ್ ಆಗ್ತೀವಿ, ಪ್ರತಿಯೊಂದು ಎಕ್ಸ್ಪೀರಿಯನ್ಸ್ ಜೊತೆ ಬೆಳಿತೀವಿ, ಪ್ರತಿಯೊಂದು ಸಿಚುವೇಶನ್ಸ್ ಜೊತೆ ಬೆಳಿತೀವಿ. ಸೊ ಆಬ್ವಿಯಸ್ಲಿ ನಿಮಗೆ ಟೈಮ್ ಬೇಕಾಗತ್ತೆ ಇದರಿಂದ ಕಂಪ್ಲೀಟ್ ಹೀಲ್ ಆಗಿ ನೀವು ಬೇರೆ ಪರ್ಸನ್ ಆಗೋದಕ್ಕೆ. ಆ್ಯಂಡ್ ಸಮ್ ಡೇಸ್ ಚೆನ್ನಾಗಿ ಅನಿಸುತ್ತೆ, ಆರಾಮ್ ಅನಿಸುತ್ತೆ, ಓಕೆ ಅಂತ ಅನಿಸುತ್ತೆ. ಸಮ್ ಡೇಸ್ ಏನೂ ಮಾಡ್ಬೇಕು ಅನ್ಸಲ್ಲ, ಲಿಟ್ರಲಿ ನಥಿಂಗ್. ಎಷ್ಟೊತ್ತಿಗೆ ಬೆಡ್ ಮೇಲೆ ಬಂದು ಅಳ್ತಾ ಕೂತ್ಕೋತೀನೋ, ನನಗೆ ಆಗ್ತಾ ಇಲ್ಲ, ನನಗೇನೂ ಆಗ್ತಾ ಇಲ್ಲ, ಹಳೇದೆಲ್ಲ ನೆನಪಿಗೆ ಬರ್ತಾ ಇದೆ ಅಂತ ಅನಿಸುತ್ತೆ. ಆ್ಯಂಡ್ ವೆನ್ ಎವರ್ ಯು ಫೀಲ್ ನಾನು ಅವಾಗಿನಷ್ಟು ಆ್ಯಕ್ಟಿವ್ ಆಗಿರೋಕ್ಕಾಗ್ತಿಲ್ಲ, ನಾನು ಅವಾಗಿನಷ್ಟು ಎನರ್ಜೆಟಿಕ್ ಆಗಿರೋಕ್ಕಾಗ್ತಿಲ್ಲ, ನಾನು ಹಳೆ ಇವಾಗ ನಾನು ಎಕ್ಸಾಂಪಲ್ ತೊಗೊಳ್ಳಿ, ನಾನು ಹಳೆ ನಿಸರ್ಗ ಎಷ್ಟು ಎನರ್ಜೆಟಿಕ್ ಆಗಿದ್ದೆ ಗೊತ್ತಾ, ನನಗೆ ಇವಾಗ ಎನರ್ಜಿನೇ ಬರ್ತಾ ಇಲ್ಲ, ಓ ಮೈ ಗಾಡ್ ಎಲ್ಲರೂ ಮುಂದೋಗ್ತೀರಿ, ನಾನು ಹಿಂದೆ ಆಗ್ತೀನಿ, ಹಾಗೆ ಹೀಗೆ ಅಂತ ಏನೇನೋ ಓವರ್ ಥಿಂಕಿಂಗ್ ಬರುತ್ತೆ. ಇಟ್ ಇಸ್ ಓಕೆ. ನೀವು ಲೀವ್ ಮಾಡ್ತಿರೋದು ನಿಮ್ಮ ಲೈಫ್ ಮಾತ್ರ, ಬೇರೆಯವ್ರ ಲೈಫ್ ಅಲ್ಲ. ಬೇರೆಯವ್ರಿಗೆ ಒಂದೊಂದು ಥರ ಇದ್ದರೆ ನಿಮ್ಗೆ ಒಂದೊಂದು ಥರ ಇರುತ್ತೆ, ಆ್ಯಂಡ್ ಇಟ್ ಇಸ್ ಓಕೆ. ನೀವು ಯಾವ ಹಾದಿಲಿ ಹೋಗ್ತಿದ್ದೀರಲ್ವಾ ಅದರಲ್ಲಿ ನೀವು ಮೆಲ್ಲನೇ ಹೋಗಿ, ನಿಧಾನನೇ ಹೋಗಿ. ಯಾರು ನಿಮಗೆ ಮೆಡಲ್ ಕೊಡಲ್ಲ ಬೇಗ ಹೀಲ್ ಆದ್ರಿ, ಅಥವಾ ಯಾರು ನಿಮಗೆ ಬ್ಯಾಕ್ ಬೆಂಚಲ್ಲಿ ಕೂರಿಸಲ್ಲ ನೀವು ಲೇಟಾಗಿ ಹೀಲ್ ಆದ್ರಿ ಅಂದ್ಕೊಳೋದ. ದ ಮೇನ್ ಥಿಂಗ್ ಇಸ್ ದಟ್ ನೀವು ಹೀಲ್ ಆಗಬೇಕು, ಆ್ಯಂಡ್ ನೀವು ಕಂಪ್ಲೀಟಾಗಿ ಆ ನೋವಿಂದ ಹೊರಗಡೆ ಬಂದು ಹೊಸ ನಾರ್ಮಲ್ ಮನುಷ್ಯರು ಆಗಬೇಕು ಅಂತಂದರೆ ಅದಕ್ಕೆ ಟೈಮ್ ಹಿಡಿಯುತ್ತೆ. ಆ್ಯಂಡ್ ಆನ್ ಡೇಸ್ ವೆನ್ ಇಟ್ ಫೀಲ್ಸ್ ಸೋ ಡಿಫಿಕಲ್ಟ್, ಟೆಲ್ ಇಟ್ ಟು ಯುವರ್ ಸೆಲ್ಫ್, ಇಟ್ ಈಸ್ ಓಕೆ, ಇಟ್ ಈಸ್ ಫೈನ್. ನಾನು ತುಂಬ ಗೋತ್ರು ಆಗ್ತಾ ಇದ್ದೀನಿ ಲೈಫಲ್ಲಿ, ಆ್ಯಂಡ್ ನನಗೆ ತುಂಬ ಕಷ್ಟ ಆಗುತ್ತೆ ಈ ವಯಸ್ಸಲ್ಲಿ ಕೆಲಸನೂ ಹ್ಯಾಂಡಲ್ ಮಾಡಿ, ಫ್ಯಾಮಿಲಿನೂ ಹ್ಯಾಂಡಲ್ ಮಾಡಿ, ನನ್ನ ಹಣಕಾಸಿನ ಸ್ಥಿತಿ ಕೂಡ ನೋಡಿಕೊಂಡು, ನನ್ನನ್ನು ನಾನು ನೋಡಿಕೊಂಡು, ನನ್ನ ಮೈಂಡನ್ನು ಕೂಡ ನಾನು ಟೇಕ್ ಕೇರ್ ಮಾಡಿಕೊಂಡು, ಈ ಟ್ರಾಮಾನೆಲ್ಲ ನಾನು ಅನುಭವಿಸೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಆ್ಯಂಡ್ ಇಟ್ ಈಸ್ ಓಕೆ. ಅದೇ ಹೇಳ್ತಾರಲ್ಲ, ಕಷ್ಟವನ್ನು ಎದುರಿಸೋರಿಗೆ ಕಷ್ಟಗಳು ಜಾಸ್ತಿ ಬರೋದಂತೆ ಅಂತ. ಸೊ ಕೀಪ್ ರಿಮೈಂಡಿಂಗ್ ಈ ಥರ ಸ್ವಲ್ಪ ಥಾಟ್ಸ್. ಇಟ್ಸ್ ಓಕೆ, ನಾನು ಬೆಟರ್ ಆಗ್ತೀನಿ, ನಾನು ಹೀಲ್ ಆಗ್ತೀನಿ, ನಾನು ಸರಿ ಆಗ್ತೀನಿ. 2 years ಫ್ರಮ್ ನಾವು ನಾನು ಎಂಥ ಡಿಫ್ರೆಂಟ್ ಪರ್ಸನ್ ಆಗಿರ್ತೀನಿ, ಆ್ಯಂಡ್ ಈ ಕಷ್ಟವನ್ನು ಎದುರಿಸಾದ್ಮೇಲೆ ನಾನು ಏನು ಬೇಕಾದ್ರೂ ಎದುರಿಸ್ತೀನಿ. ಆ್ಯಂಡ್ ಆ ಥರದ್ದೆಲ್ಲ ಕೀಪ್ ಟೆಲ್ಲಿಂಗ್ ಇಟ್ ಟು ಯುವರ್ ಸೆಲ್ಫ್. ಬಿಕಾಸ್ ನಿಮ್ಮ ಫ್ರೆಂಡ್ಸ್ ಎಷ್ಟೇ ಇರಲಿ, ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಎಷ್ಟೇ ಇರಲಿ, ಅಥವಾ ನಿಮ್ಮ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅವರಿಂದ ಬರೋ ಸಪೋರ್ಟ್ ಎಷ್ಟೇ ಇದ್ರೂ ಕೂಡ, ನೀವು ನಿಮ್ಮ ಮೈಂಡಲ್ಲಿ ಬೀಜ ಬಿತ್ಕೊಂಡ್ರೇ ಅದು ವರ್ಕೌಟ್ ಆಗೋದು, ನಾನು ಹೀಲ್ ಆಗ್ತೀನಿ ಅಂದ್ಕೊಂಡು ಅಂತ. ಬಿಕಾಸ್ ನೀವು 2-3 ಗಂಟೆ ರಾತ್ರಿ ಸೈಲೆಂಟಾಗಿ ಕೂತ್ಕೊಂಡು ಅಳ್ತಾ ಇದ್ದಾಗ ನೋಬಡಿ ವಿಲ್ ಗೆಟ್ ಟು ನೋ ನಿಮ್ಮ ಮನಸ್ಸಲ್ಲಿ ಹಿಂಗೆ ಆಗ್ತಿದೆ ಅಂತ. ಯು ಹ್ಯಾವ್ ಟು ಬಿ ಡೆಡ್ ಸ್ಟ್ರಾಂಗ್. ನೆಕ್ಸ್ಟ್, ಒನ್ ಪಾಯಿಂಟ್ ಆಫ್ ವೀಕ್ ಮೂಮೆಂಟಲ್ಲಿ ಅನಿಸುತ್ತೆ, ಹಳೆ ಸಿಚುವೇಶನ್ಗೆ ಹೋಗ್ಬಿಡೋಣ, ನನಗಾಗ್ತಾ ಇಲ್ಲ ಈ ನೋವು ಅಂತ. ಥಿಂಕ್ ಮಾಡಿ, ಅವಾಗ ನೀವು ಹಳೆ ಸಿಚುವೇಶನಿಗೆ ಹೋದರೆ ಏನಾದರೂ ಚೇಂಜ್ ಆಗುತ್ತಾ? ಇಲ್ಲ ಅಲ್ವಾ. ಹೇಳ್ತಾರೆ, ರಾಂಗ್ ಬಸ್ ಹತ್ತಿದೀವಿ ಅಂತ ಗೊತ್ತಾದ ತಕ್ಷಣ ನೆಕ್ಸ್ಟ್ ಸ್ಟಾಪಲ್ಲಿ ಇಳಿಬೇಕಂತೆ. ನೀವು ಎಲ್ಲಿವರೆಗೂ ಜರ್ನಿ ಕಂಟಿನ್ಯೂ ಮಾಡ್ತಾ ಇರ್ತೀರಾ, ರಿಟರ್ನ್ ಬರೋದಕ್ಕೆ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ ಅಂದ್ಕೊಂಡು ಅಂತ. ಮಾಡಿರೋ ಮಿಸ್ಟೇಕನ್ನೇ ಮತ್ತೆ ಮಾಡೋಕ್ಕೆ ಹೋಗ್ಬೇಡಿ. ಅದು ಕಷ್ಟನೇ, ಇದು ಕಷ್ಟನೇ, ಬಟ್ ಅದು ಯಾವತ್ತೋ ಒಂದಿನ ನಿಮ್ಮನ್ನು ಜೀವಂತ ಶವವಾಗಿ ಸುಡುತ್ತೆ ಅಂತ ಗೊತ್ತಾದ ತಕ್ಷಣ ಎಷ್ಟೇ ಕಷ್ಟ ಆದರೂ ಕೂಡ ಪರವಾಗಿಲ್ಲ. ಯಾವುದೇ ಒಂದು ಕೆಟ್ಟ ಸಿಚುವೇಶನಲ್ಲಿ ನೀವಿದ್ದೀರಾ ಅಂತ ಗೊತ್ತಾದರೆ ಅದರಿಂದ ಹೊರಗಡೆ ಬಂದು ಹೀಲ್ ಆಗೋಕ್ಕೆ ನೋಡಿ. ಆ್ಯಂಡ್ ಆಲ್ಸೋ ಆನ್ ಡೇಸ್ ವೆನ್ ಯು ಫೀಲ್ ಲೈಕ್ ಡೂಯಿಂಗ್ ನಥಿಂಗ್, ಅಂಥ ಟೈಮಲ್ಲಿ ಪರವಾಗಿಲ್ಲ, ಏನೂ ಮಾಡಬೇಡಿ, ಡೂ ನಥಿಂಗ್. ಬಿಕಾಸ್ ನಿಮ್ಮ ಹಾರ್ಟ್ ಮಾತ್ರ ನೋವು ಪಡ್ತಿರಲ್ಲ, ನಿಮ್ಮ ಮೈಂಡ್ ನೋವು ಪಡ್ತಿರುತ್ತೆ, ನಿಮ್ಮ ಎನರ್ಜಿ ನೋವು ಪಡ್ತಿರುತ್ತೆ, ನಿಮ್ಮ ಬಾಡಿ ನೋವು ಪಡ್ತಿರುತ್ತೆ. ಅಂದರೆ ಕಂಪ್ಲೀಟ್ ನಿಮ್ಮ ಬಾಡಿ ಸೆಲ್ಸ್ ಎಲ್ಲವನ್ನೂ ಕೂಡ, ಅಂದರೆ ನೋವನ್ನೆಲ್ಲವನ್ನೂ ಕೂಡ ಅಕ್ಸೆಪ್ಟ್ ಮಾಡಿಕೊಂಡು ನರಳ್ತಾ ಇರುತ್ತೆ. ಅದೆಲ್ಲದಕ್ಕೂ ಕೂಡ ಪ್ರೊಸೆಸ್ ಮಾಡ್ಕೊಳ್ಳೋಕ್ಕೆ ಟೈಮ್ ಬೇಕು. ಸೊ ಒಂದೊಂದ್ಸರಿ ಅದಕ್ಕೆ ಓಡೋಕ್ಕಾಗಲ್ಲ. ನೀವು 2 ವರ್ಷದಿಂದ 5 ಕಿಲೋಮೀಟರ್ ಓಡ್ತಿದ್ದಾರೆ ಅಂದರೆ, ಇವಾಗ ನಾನಿರೋ ಸಿಚುವೇಶನ್ ನಾನು ತುಂಬ ನೋವು ಪಟ್ಟಿದ್ದೀನಿ ಅಂದರೆ ನನಗೆ ಕಾಲಿಡೋಕ್ಕೆ ಕೂಡ ಆಗಲ್ಲ. ಬಿಕಾಸ್ ಫಿಸಿಕಲ್ ಫಿಟ್ನೆಸ್ ಇಸ್ ನಾಟ್ ಜಸ್ಟ್ ಅಬೌಟ್ ಯು ಬೀಯಿಂಗ್ ಫಿಟ್ ಆರ್ ಫೈನ್, ನಿಮ್ಮ ಮೈಂಡ್ ಕೂಡ ಸಾಥ್ ಕೊಡಬೇಕಾಗತ್ತೆ ಅಲ್ವಾ. ಆ್ಯಂಡ್ ಇಂಥ ಟೈಮಲ್ಲಿ ಯಾವಾಗ್ಲೂ ಕೂಡ ಬಿ ವೆರಿ 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 ಕೈಂಡ್ ಟು ಯುವರ್ ಸೆಲ್ಫ್, ಆಯಿತಾ. ಇನ್ನೊಬ್ರು ನೋಡಿ ಕಂಪೇರ್ ಮಾಡಿಬಿಡಿ, ಅವರೆಷ್ಟು ಬೇಗ ಸರಿಯಾದರು, ಇವ್ರಿಗೆ ಏನೂ ಬಂದಿಲ್ಲ, ನನಗೆ ಯಾಕೆ ಬಂದಿದೆ, ಆ ಥರ ಈ ಥರ ಏನೂ ಅಂದ್ಕೊಳಕ್ಕೆ ಹೋಗ್ಬಿಡಿ. ಬಿಕಾಸ್ ಒಳ್ಳೇದು ಕೊಟ್ಟಾಗ ದೇವ್ರ ಹತ್ರ ಯಾವಾಗಾದರೂ ಕೇಳ್ತೀವಿ, ಆ್ಯಕ್ಚುಲಿ ಏನೂ ಮಾಡೋಕ್ಕಾಗಲ್ಲ. ಒಂದೊಂದು ಸರಿ
ಯಾರೋ ಮಾಡಿರೋದು ಕರ್ಮನೂ ನೀವು ಅನುಭವಿಸ್ಬೇಕಾಗತ್ತೆ, ಅಥವಾ ಏನೋ ನಿಮ್ಮ ಹಣೆಯಲ್ಲಿ ಈ ಥರ ಬರ್ದಿತ್ತೇನೋ, ಈ ಥರದ್ದು ಏನೋ ಅನುಭವಿಸ್ಬೇಕಿತ್ತು ಅಂದ್ಕೊಂಡು ಅಂತ. ಡಿ ನಾಟ್ ಕ್ವೆಶನ್ ಎನಿಥಿಂಗ್. ಆ್ಯಕ್ಚುಲಿ ಆಗಿದೆ ಅನುಭವಿಸ್ತಿದ್ದೀನಿ, ಪಾಠ ಕಲ್ತೀನಿ, ಇನ್ನೊಂದ್ಸರಿ ಮಾಡ್ತೀನಾ, ಮಾಡೋಕ್ಕೋಗಲ್ಲ ಅಂತ. ನೆಕ್ಸ್ಟ್, ಪ್ರತಿ ಸರಿನೂ ಕೂಡ ನಿಮ್ಮ ಕುತ್ತಿಗೆಗೆ ಬಂದು ನಿಮ್ಗೆ ಹ್ಯಾಂಡಲ್ಲೇ ಮಾಡೋಕ್ಕಾಗಲ್ಲ ಅಂತ ಅನಿಸೋ ಎಮೋಷನ್ಸ್ ಬಂದಾಗ ಪ್ಲೀಸ್ ನಿಮ್ಮ ಹತ್ರದವ್ರ ಹತ್ರ ಮಾತಾಡಿ. ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಕಲೀಗ್ ಆಗಿರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿಯವ್ರ ಜೊತೆ ತುಂಬ ಕ್ಲೋಸ್ ಆಗಿರೋ, ಅಥವಾ ನಿಮ್ಮ ಸಿಬ್ಲಿಂಗ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್, ನಿಮ್ಗೆ ಯಾರ ಜೊತೆ ತುಂಬ ಕಂಫರ್ಟ್ ಫೀಲ್ ಆಗುತ್ತೆ, ಯಾರು ನಿಮಗೆ ಎಮೋಷ್ನಲ್ ಅವೈಲೇಬಲ್ ಆಗಿರ್ತಾರೆ, ಯಾರು ನಿಮ್ಮ ಕಷ್ಟವನ್ನು ಅರ್ಥ ಮಾಡ್ಕೋತಾರೆ, ನಿಮ್ಮ ಫೀಲಿಂಗ್ಸನ್ನು ಅರ್ಥ ಮಾಡ್ಕೋತಾರೆ, ಅಂಥವ್ರ ಹತ್ರ ಶೇರ್ ಮಾಡ್ಕೊಳ್ಳಿ. ಹಾಗೂ ನಿಮಗೆ ಹ್ಯಾಂಡಲ್ ಮಾಡೋಕ್ಕೆ ಗೊತ್ತಾಗಿಲ್ಲ ಅಂತಂದರೆ ಕೈಂಡ್ಲಿ ಕಾಂಟ್ಯಾಕ್ಟ್ ಥೆರಪಿಸ್ಟ್. ಸ್ವಲ್ಪ ದುಬಾರಿ ಅನಿಸ್ಬೋದು, ಬಟ್ ಹೇಳ್ತಾರೆ ಅಲ್ವಾ, ಇವಾಗ ನಿಮ್ಗೆ ಜ್ವರ ಬಂತು ಅಂತ ಅಂದರೆ ನೀವು ಎಷ್ಟೇ ಹೋಮ್ ರೆಮಿಡೀಸ್ ಮಾಡ್ರೂ ಸರಿಯಾಗಿಲ್ಲ ಅಂತ ಅಂದರೆ ಗೊತ್ತಿರೋ ಡಾಕ್ಟರ್ ಹತ್ರನೇ ಹೋಗಬೇಕಾಗತ್ತೆ ಅಲ್ವಾ. ಇವಾಗ ನೀವು ಕಿವಿ ಚುಚ್ಚಿಸ್ಬೇಕಂದ್ರೆ ನಾನು ಚುಚ್ಕೊಳ್ಳೋಕ್ಕಾಗಲ್ಲ, ಅದ್ರ ಪ್ರೊಫೆಷ್ನಲ್ ಯಾರಿರ್ತಾರೆ ಅವ್ರ ಹತ್ರನೇ ಹೋಗಬೇಕಾಗತ್ತೆ. ಅದೇ ಥರ ಮೈಂಡ್ ಆ್ಯಂಡ್ ಹಾರ್ಟ್ಗೆ ಅಂತಲೂ ಕೂಡ, ಅಂದರೆ ಏನಂತಾರೆ, ಮೆಂಟಲ್ ಹೆಲ್ತ್ಗೆ ಅಂತಲೂ ಕೂಡ ಥೆರಪಿಸ್ಟ್ ಅಂತಲೇ ಒಬ್ಬರು ಇರ್ತಾರೆ, ಪ್ರೊಫೆಷ್ನಲ್ ಆಗಿರೋರು. ಅವ್ರಿಗೆ ಗೊತ್ತಿರುತ್ತೆ ಕಂಪ್ಲೀಟಾಗಿ ನಿಮ್ಮನ್ನು ಹ್ಯಾಂಡಲ್ ಮಾಡೋದಕ್ಕೆ. ನೀವು ಅವ್ರ ಹತ್ರ ಮುಕ್ತವಾಗಿ ಕೂಡ ಹೇಳ್ಕೊಳ್ಬೋದು. ಆ್ಯಂಡ್ ವೆನೆವರ್ ಇಟ್ ಫೀಲ್ಸ್ ಸೋ ಡಿಫಿಕಲ್ಟ್, ಸಖತ್ ಡಿಫಿಕಲ್ಟ್, ಇವತ್ತು ಫುಲ್ ನಗಾಡಿದ್ದೀರಾ, ಮಜಾ ಮಾಡಿದ್ರೆ, ಆದರೂ ಮನೆಗೆ ಬಂದು ಕೂತ್ಕೊಂಡು ಅಳ್ತಾ ಇದ್ದೀರಾ, ಹಳೇದೆಲ್ಲ ಮೆಮೊರೀಸ್ ನೆನಪಾಗಿ ಅಂದ ತಕ್ಷಣ ಆಲ್ವೇಸ್ ರಿಮೆಂಬರ್, ನಾನು ಆ ಸಿಚುವೇಶನಲ್ಲಿ ಇನ್ನೂ ಇದ್ದಿದ್ರೆ ಇನ್ನೂ ವರ್ಸ್ಟ್ ಆಗ್ತಿತ್ತು ನನ್ನ ಲೈಫ್. ಅಟ್ಲೀಸ್ಟ್ ನಾವು ಐ ಆಮ್ ಬ್ರೀತಿಂಗ್ ಇನ್ ಸ್ಪೇಸ್, ನಾನು ಅಟ್ಲೀಸ್ಟ್ ಆರಾಮಾಗಿ ಉಸಿರಾಡ್ತಾ ಇದ್ದೀನಿ, ಅಟ್ಲೀಸ್ಟ್ ನಾನು ನರಕದಲ್ಲಿಲ್ಲ. ನಾನು ಹೌದು ನನಗೆ ಕಷ್ಟ ಆಗ್ತಿದೆ, ಹೌದು ನನಗೆ ನೋವು ಆಗ್ತಿದೆ, ಹೌದು ನನಗೆ ಇದನ್ನೆಲ್ಲದನ್ನು ಕೂಡ ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ, ಬಟ್ ಇಟ್ ಇಸ್ ಸೋ ಮಚ್ ಬೆಟರ್ ದ್ಯಾನ್ ಬೀಯಿಂಗ್ ಇನ್ ದಟ್ ಹೆಲ್ ಅಲ್ವಾ. ಒಬ್ಬೊಬ್ರು ಒಂದೊಂದು ಹೇಳ್ತಾರೆ ಆಯ್ತಾ, ಹೀಲಿಂಗ್ ಹಿಂಗೆ ಮಾಡಿದ್ರೆ ಓಕೆ, ಹಿಂಗೆ ಮಾಡಿದ್ರೆ ಓಕೆ, ಇದು ಬೇಗ ವರ್ಕೌಟ್ ಆಗುತ್ತೆ. ಏನೂ ವರ್ಕೌಟ್ ಆಗಲ್ಲ. ನಿಮಗೆ ಏನು ಇಷ್ಟ ಆಗುತ್ತೋ ಅದು ಮಾಡಿ. ನಿಮ್ಗೆ ಸ್ವಿಮ್ಮಿಂಗ್ ಹೋಗ್ಬೇಕನ್ಸುತ್ತಾ ಸ್ವಿಮ್ಮಿಂಗ್ ಹೋಗಿ, ನಿಮ್ಗೆ ಜಿಮ್ಗೆ ಹೋಗ್ಬೇಕನ್ಸುತ್ತಾ ಜಿಮ್ಗೆ ಹೋಗಿ, ನಿಮ್ಗೆ ಟ್ರಾವೆಲ್ ಮಾಡ್ಬೇಕನ್ಸುತ್ತಾ ಟ್ರಾವೆಲ್ ಮಾಡಿ, ನಿಮ್ಗೆ ಬುಕ್ಕಲ್ಲಿ ಜರ್ನಲಿಂಗ್ ಮಾಡ್ಬೇಕನ್ಸುತ್ತಾ ಜರ್ನಲಿಂಗ್ ಮಾಡಿ, ನಿಮ್ಗೆ ಏನೂ ಆಗ್ತಾ ಇಲ್ವಾ ಥೆರಪಿಸ್ಟನ್ನು ಕಾಂಟ್ಯಾಕ್ಟ್ ಮಾಡ್ಬೇಕನ್ಸುತ್ತಾ ಥೆರಪಿಸ್ಟನ್ನು ಕಾಂಟ್ಯಾಕ್ಟ್ ಮಾಡಿ. ಈ ಹೀಲಿಂಗ್ ಜರ್ನಿಯಲ್ಲಿ ಏನು ರೂಲ್ಸ್ ಇರೋದಿಲ್ಲ, ರೆಗ್ಯುಲೇಷನ್ ಇರೋದಿಲ್ಲ, ಟೈಮ್ ಟೇಬಲ್ ಇರೋದಿಲ್ಲ. ನಿಮಗೇನು ವರ್ಕ್ ಆಗುತ್ತೆ ಅದನ್ನು ಮಾಡಿ ಹೀಲ್ ಆಗಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ನಿಮ್ಮನ್ನು ನೀವು ಡೌಟ್ ಪಡ್ಕೊಳ್ಬೇಡಿ, ನಾನು ಯಾಕೆ ಅಷ್ಟು ಟೈಮಲ್ಲಿದ್ದೆ, ನಾನು ಯಾಕೆ ಅಂಥದ್ದನ್ನೆಲ್ಲ ತೊಗೊಂಡೆ. ಮೇ ಬಿ ಇಟ್ಸ್ ಜಸ್ಟ್ ಯುವರ್ ಗುಡ್ ಹಾರ್ಟ್ ಅಷ್ಟೇ. ಸಿ, ಎಮೋಷ್ನಲ್ ಫೂಲ್ ಯಾರೂ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಒಳ್ಳೆ ಮನಸ್ಸು ಆ ಸಿಚುವೇಶನ್ ಸರಿ ಆಗ್ಬೋದೇನೋ ಅಂದ್ಕೊಂಡು ಅಂತ ಟೈಮ್ ಕೊಡ್ತಿರುತ್ತೆ ಅಷ್ಟೇ. ನಿಮ್ಮ ಗುಡ್ ಹಾರ್ಟನ್ನು ಎಮೋಷ್ನಲ್ ಫೂಲ್ ಅನ್ನೋ ಥರ ಲೇಬಲ್ ಮಾಡ್ಕೋಬೇಡಿ. ಆ್ಯಂಡ್ ವೆನ್ ಎವರ್ ಇಟ್ ಫೀಲ್ಸ್ ಹೆವಿ, ರಿಮೆಂಬರ್ ದ ಟ್ರಾಮಾ ಯು ಫೇಸ್ಡ್, ದ ಡಿಸ್ರೆಸ್ಪೆಕ್ಟ್ ಯು ಫೇಸ್ಡ್. ಎಷ್ಟು ನೋವಾಗಿತ್ತು, ಎಷ್ಟು ಕಣ್ಣೀರು ಹಾಕಿದ್ರೆ, ಎಷ್ಟು ನಿದ್ದೆ ಬಿಟ್ಟಿದ್ರೆ, ಎಂತೆಂಥ ಬೈಗುಳವನ್ನು ಪಡ್ಕೊಂಡಿದ್ದೀರ, ಅಥವಾ ಏನೇ ಒಂದು ಕೆಟ್ಟ ಸಿಚುವೇಶನ್ ಅವಾಗ ಯಾವ ಥರ ಇತ್ತು ಅಂತ. ಆ್ಯಂಡ್ ಟು ನಾವ್, ಇವಾಗ ನಿಮಗೆ ಕರೇಜ್ ಇದೆ, ಹೊರಗಡೆ ಬಂದಿದ್ದೀರ, ನಾನು ಆರಾಮಾಗಿದ್ದೀನಿ, ಹ್ಯಾಪಿ ಆಗಿದ್ದೀನಿ ಅಂತ ಅನ್ಸುತ್ತೆ. ಆ್ಯಂಡ್ ವೆನ್ ಯು ಆರ್ ಕಂಪ್ಲೀಟ್ಲಿ ಹೀಲ್ಡ್, the aura you reciprocate, the happiness you carry, the vibe you carry, and the peace you carry within yourself. And ನಿಮ್ಮ ಮೈಂಡ್ ಎಷ್ಟು ರಿಲ್ಯಾಕ್ಸ್ ಅನಿಸುತ್ತೆ, ಬಾಡಿ ಎಷ್ಟು ರಿಲ್ಯಾಕ್ಸ್ ಅನಿಸುತ್ತೆ. ಆ್ಯಂಡ್ ಆ ಒಂದು ಸಿಚುವೇಶನಿಂದ ನೀವು ಕಲ್ತಿರೋ ಪಾಠದಿಂದ ನೀವು ತುಂಬ ಅಂದರೆ ತುಂಬ ಬೆಟರ್ ಪರ್ಸನ್ ಆಗ್ತೀರಾ. ಆ್ಯಂಡ್ ಆಲ್ಸೋ ಯು ಮ್ಯಾಟರ್. ಪ್ರತಿಯೊಂದು ಜೀವನ ಕೂಡ ಮ್ಯಾಟರ್ ಆಗುತ್ತೆ, ನಿಮ್ಮ ಹ್ಯಾಪಿನೆಸ್ ಮ್ಯಾಟರ್ ಆಗುತ್ತೆ, ನಿಮ್ಮ ಖುಷಿ ಮ್ಯಾಟರ್ ಆಗುತ್ತೆ. ನೀವೊಂದು ಜೀವನ ಮಾಡ್ತಿದ್ದೀರಾ ಅಂತ ಅಂದರೆ ಇಲ್ಲಿ ಖುಷಿ ಕೊಡಬೇಕಾಗುತ್ತೆ. ಇಲ್ಲಿ ಖುಷಿ ಕೊಡಬೇಕು ಅಂತಂದರೆ ನಿಮ್ಮ ಮನಸ್ಸಿಗೆ ಅನಿಸಿರುವಂಥ ಕೆಲಸವನ್ನು ನೀವು ಮಾಡಿ. ಐ ಹೋಪ್ ದಿಸ್ ವಿಡಿಯೋ ಹೆಲ್ಪ್ಸ್ ಯು. ಆ್ಯಂಡ್ ನೀವೇನಾದರೂ ಈ ಹೀಲಿಂಗ್ ಜರ್ನಿಯಲ್ಲಿ ಇದ್ದೀರಾ ಅಂತ ಅಂದರೆ ಐ ವಿಶ್ ಯು ಲಾಟ್ಸ್ ಆಫ್ ಸ್ಟ್ರೆಂತ್, ಲಾಟ್ಸ್ ಆಫ್ ಪವರ್ ಟು ಯು. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಸ್ಕ್ರಿಪ್ಟ್ ಏನು ಬರ್ದಿರಲ್ಲ ಇದಕ್ಕೆ, ಯಾಕೋ ಇದ್ರ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸ್ತು. ದಟ್ಸ್ ವೈ ಐ ಸ್ಪೋಕ್. ಸ್ವಲ್ಪ ಇಂಗ್ಲೀಷ್ ಜಾಸ್ತಿ ಆಯ್ತಲ್ಲ, ಅದು ಹಂಗೆ ಒಂದೊಂದಿನ ಬ್ರಿಟಿಷ್ ಲೇಡಿ ಬಂದುಬಿಟ್ಟು ಮೈ ಮೇಲೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಐ ವಿಲ್ ಮೀಟ್ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.